ಆನ್ಲೈನ್ ಬೆಟ್ಟಿಂಗ್ನಿಂದಲೇ ವೀರೇಂದ್ರ ಪಪ್ಪಿ 2,000 ಕೋಟಿ ಗಳಿಕೆಯನ್ನ ಮಾಡಿದ್ದಾರೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಅಗಾಧವಾದಂತಹ ಹಣವನ್ನ ಸಂಪಾದನೆ ಮಾಡಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಣದ ವರ್ಗಾವಣೆಗೆ ಹವಾಲಾ ಹಾಗೂ ಗೇಟ್ವೇ ಸೇವೆಯ ಬಳಕೆಯನ್ನ ಮಾಡಿಕೊಂಡಿದ್ದಾರೆ. ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಇಡಿಯ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ವೀರೇಂದ್ರ ಪಪ್ಪಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಕಾಂಗ್ರೆಸ್ ಶಾಸಕನಿಂದ ಮತ್ತೆ 55 ಕೋಟಿ ಜಪ್ತಿಯನ್ನ ಕೂಡ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಆನ್ಲೈನ್ ಬೆಟ್ಟಿಂಗ್ ಆಪ್ ಅನ್ನ ನಡೆಸ್ತಾ ಇದ್ದಂತಹ ಪ್ರಕರಣದಲ್ಲಿ ಪಪ್ಪಿ ಅವರು ಇದೀಗ ಆರೋಪಿಯಾಗಿದ್ದಾರೆ. ಹವಾಲಾ ಮೂಲಕವೂ ಹಣ ವರ್ಗಾವಣೆಯನ್ನ ಮಾಡಿರುವಂತಹ ಆರೋಪ ಕೂಡ ಇದೆ. ಆನ್ಲೈನ್ ಬೆಟ್ಟಿಂಗ್ ಮೂಲಕವಾಗಿ ಶಾಸಕ ವೀರೇಂದ್ರ ಹಣ ಗಳಿಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಅಂದರೆ ದುಬೈನಲ್ಲಿನ ಸಹಚರರು ಅಪಾರವಾದಂತಹ ಹಣ ಸಂಪಾದನೆಯನ್ನ ಮಾಡಿರ್ತಾರೆ. ಅತ್ಯಂತ ಕಡಿಮೆ ಅವಧಿಯಲ್ಲೇ ನೋಡಿ 2,000 ಕೋಟಿ ಹಣವನ್ನು ಗಳಿಸಿದ್ದಾರೆ ವೀರೇಂದ್ರ ಪಪ್ಪಿ ಅವರು. ಅಷ್ಟು ಹಣ ಇ ಕಾಮರ್ಸ್ನಿಂದ ಬಂದಿರೋದು ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಆ ಆದಾಯವನ್ನು ನೈಜ ಆದಾಯ ಅಂತ ಹೇಳಿ ತೋರಿಸುವಂತಹ ಪ್ರಯತ್ನವನ್ನು ಕೂಡ ನಡೆಸಲಾಗಿದೆ. ಇದಕ್ಕಾಗಿ ಹಲವಾರು ಪೇಮೆಂಟ್ ಗೇಟ್ವೇಗಳು, ಫಿನ್ಟೆಕ್ ಸೇವಾ ಕಂಪನಿಗಳನ್ನು ಕೂಡ ಇವರು ಬಳಸ್ಕೊಳ್ತಾ ಇದ್ರು. ಇದರ ಜೊತೆಗೆ ಹವಾಲಾ ಜಾಲವನ್ನು ಬಳಕೆ ಮಾಡಿಕೊಳ್ತಾ ಇದ್ರು. ವೀರೇಂದ್ರ ಪಪ್ಪಿ ಹಾಗೂ ಸಹಚರರು ಬಳಕೆ ಮಾಡಿಕೊಂಡಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತಹ ಬ್ಯಾಂಕ್ ಅಕೌಂಟ್ಗಳಲ್ಲಿ ಇದ್ದಂತಹ 55 ಕೋಟಿಯನ್ನು ಫ್ರೀಸ್ ಮಾಡಲಾಗಿದೆ. ಇಡಿ ಅಧಿಕಾರಿಗಳ ಶೋಧದ ಸಂದರ್ಭದಲ್ಲಿ ನೋಡಿ 5 ದುಬಾರಿ ವಾಹನಗಳನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿರುವುದು. 9 ಬ್ಯಾಂಕ್ ಅಕೌಂಟ್, 1 ಡಿಮ್ಯಾಟ್ ಅಕೌಂಟ್ ಜೊತೆಗೆ 262 ಮ್ಯೂಲ್ ಖಾತೆಗಳಲ್ಲಿ ಇದ್ದಂತಹ ಅಂದಾಜು 55 ಕೋಟಿ ರೂಪಾಯಿನ ಕೂಡ ಜಪ್ತಿ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಅತ್ಯಂತ ಕಡಿಮೆ ಅವಧಿಯಲ್ಲಿ ನೋಡಿ 2,000 ಕೋಟಿ ಅಂತಂದ್ರೆ ಒಂದಲ್ಲ ಎರಡಲ್ಲ ನೂರಲ್ಲ 2,000 ಕೋಟಿಯನ್ನ ಗಳಿಸ್ತಾರೆ ಅಂತಂದ್ರೆ ಲೆಕ್ಕಾಚಾರ ಮಾಡಿ ಯಾವ ರೀತಿಯಾಗಿ ಗಳಿಸಿರಬಹುದು ಅಂತ. ಈಸಿಯಾಗಂತೂ ಯಾವುದೇ ವಿಚಾರಗಳಾಗಲಿ ನಾವು ಈಸಿಯಾಗಿ ಹಣ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕಷ್ಟಪಟ್ಟು ದುಡಿಬೇಕು. ಇನ್ನು ವೀರೇಂದ್ರ ಅವರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸ್ಥಳಗಳಲ್ಲಿ ಇಡಿ ಅಧಿಕಾರಿಗಳು ಶೋಧ ಕಾರ್ಯವನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ಚಿತ್ರದುರ್ಗ ಕಾಂಗ್ರೆಸ್ ಶಾಸಕನಾಗಿರುವಂಥದ್ದು ಕೆ.ಸಿ. ವೀರೇಂದ್ರ ಪಪ್ಪಿ ಅವರು, ಅವರಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಈಗಾಗಲೇ ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ಕಲೆಕ್ಟ್ ಮಾಡಿದ್ದಾರೆ. ಹಣದ ವರ್ಗಾವಣೆಗೆ ನೋಡಿ ಹವಾಲಾ, ಗೇಟ್ವೇ ಸೇವೆಗಳನ್ನು ಕೂಡ ಇವರು ಬಳಕೆ ಮಾಡಿದ್ದಾರೆ. ಕಾಂಗ್ರೆಸ್ ಶಾಸಕನಿಂದ ಮತ್ತೆ ನೋಡಿ 55 ಕೋಟಿ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗಾಗಲೇ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಆನಂದ್, ಇಲ್ಲಿಯವರೆಗೂ ಕೂಡ ಇಡಿ ಅಧಿಕಾರಿಗಳು ಯಾವೆಲ್ಲ ವಿಚಾರಗಳನ್ನ ಕಲೆಕ್ಟ್ ಮಾಡಿದ್ದಾರೆ, ಏನೆಲ್ಲ ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡಿರುವಂಥದ್ದು, ಜೊತೆಗೆ ಇದರಿಂದಾಗಿ ಮತ್ತಷ್ಟು ಯಾವ ರೀತಿಯಾಗಿ ಸಂಕಷ್ಟ ವೀರೇಂದ್ರ ಪಪ್ಪಿ ಅವರಿಗೆ ಎದುರಾಗುವಂತಹ ಸಾಧ್ಯತೆ ಇದೆ? ಎಸ್ ಕುಸುಮ, ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿ ಅವರು ಈಗಾಗಲೇ ಇಡಿ ಅಧಿಕಾರಿಗಳ ಬಂಧನದಲ್ಲಿದ್ದಾರೆ. ಸುಮಾರು 2,000 ಕೋಟಿಯನ್ನು ಅಕ್ರಮವಾಗಿ ಅವರು ಬೆಟ್ಟಿಂಗ್ ದಂಧೆ ಮೂಲಕ ಸಂಪಾದನೆ ಮಾಡಿದ್ದಾರೆ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಈಗ ಇಡಿ ಅಧಿಕಾರಿಗಳ ಬಹಿರಂಗಗೊಳಿಸಿರ್ತಕ್ಕಂಥದ್ದು. ವಿವಿಧ ಒಂದು ಗೇಮಿಂಗ್ ಒಂದು ಆಪ್ಗಳ ಮೂಲಕ, ಜೊತೆಗೆ ಅವರು ಗೋವಾದಲ್ಲಿ ಸೇರಿದಂತೆ ಹಲವಾರು ಕಡೆ ಕ್ಯಾಸಿನೋಗಳನ್ನ ನಡೆಸಿ ಅಕ್ರಮವಾಗಿ ಬೆಟ್ಟಿಂಗ್ ಅನ್ನ ಮಾಡಿ ಅದರಿಂದ ಈ ರೀತಿಯ ಒಂದು ದುಡ್ಡನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಆಗಸ್ಟ್ 22ನೇ ತಾರೀಕು ಅವರ ನಿವಾಸ ಹಾಗೆ ಅವರ ಕಂಪನಿಗಳು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿರ್ತಕ್ಕಂಥ ಅವರ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಸುಮಾರು 12 ಕೋಟಿಯಷ್ಟು ನಗದು ಹಣವನ್ನ ವಶಪಡಿಸಿಕೊಂಡಿದ್ರು. ಅದೇ ಅಲ್ಲದೆ 6 ಕೋಟಿ ಮೌಲ್ಯದ ಚಿನ್ನಾಭರಣ, ಸುಮಾರು 10 ಕೆಜಿ ಮೌಲ್ಯದ ಬೆಳ್ಳಿಯನ್ನು ಕೂಡ ವಶಪಡಿಸಿಕೊಂಡಿದ್ರು. ಈಗ ಮತ್ತೆ ಇಡಿ ಅಧಿಕಾರಿಗಳು ಹಲವಾರು ಕಡೆ ದಾಳಿಯನ್ನ ನಡೆಸಿ ಸುಮಾರು 55 ಕೋಟಿ ಹಣವನ್ನ ಜಪ್ತಿ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ವೀರೇಂದ್ರ ಪಪ್ಪಿ ಅವರು ಈ ಮಟ್ಟದ ಒಂದು ಹಣವನ್ನ ಎಲ್ಲಿಂದ ಸಂಪಾದನೆ ಮಾಡಿದ್ರು ಅನ್ನೋ ಒಂದು ಸಂಶಯಗಳು ಕೂಡ ಬಹಳಷ್ಟು ಇರ್ತಕ್ಕಂಥದ್ದು. ಹಾಗಾಗಿ ಇಡಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಕೆದಕಿ ಇವರ ಒಂದು ಅಕ್ರಮ ಹಣದ ಆಸ್ತಿಯ ಮೂಲಗಳೇನಿದೆ ಆ ಎಲ್ಲಾ ಮೂಲಗಳನ್ನ ಕೆದಕಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ದುಬೈನಲ್ಲೂ ಕೂಡ ಅವರು ಇ ಕಾಮರ್ಸ್ ಮೂಲಕ ಹಣವನ್ನ ಸಂಪಾದನೆ ಮಾಡ್ತಿದ್ರು. ಜೊತೆಗೆ ಈ ರೀತಿ ಅಕ್ರಮವಾಗಿ ಬಂದಂತ ಹಣವನ್ನ ಇ ಕಾಮರ್ಸ್ ನಲ್ಲಿ ನಾವು ಗಳಿಸಿದೀವಿ ಅಂತ ತೋರಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ರು ಅಂತ ಇಡಿ ವಿಚಾರಣೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಈ ಅಕ್ರಮ ಹಣವನ್ನ ಹವಾಲಾ ಮೂಲಕನೂ ಕೂಡ ಅವರು ವರ್ಗಾವಣೆ ಮಾಡತಕ್ಕಂಥ ಒಂದು ಕೆಲಸನೂ ಕೂಡ ಆಗಿದೆ. ಜೊತೆಗೆ ಕೆಲವೊಂದು ಗೇಟ್ವೇಗಳ ಮೂಲಕ ಮತ್ತೆ
ಇನ್ನಷ್ಟು ಒಂದು ಬೇರೆ ಬೇರೆ ಕಂಪನಿಗಳ ಮೂಲಕ ಇವರು ಅಕ್ರಮವಾಗಿ ಹಣವನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು, ಜೊತೆಗೆ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು, ಮತ್ತೆ ಹವಾಲಾದಲ್ಲೂ ಕೂಡ ಇವರ ಹಣವನ್ನ ಬಳಕೆ ಮಾಡಿರ್ತಕ್ಕಂಥದ್ದು ಇಡಿ ಅಧಿಕಾರಿಗಳ ಒಂದು ವಿಚಾರಣೆಯಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ವೀರೇಂದ್ರ ಪಪ್ಪಿ ಅವರಿಗೆ ಮತ್ತಷ್ಟು ಒಂದು ಸಂಕಷ್ಟ ಎದುರಾಗ್ತಾ ಇದೆ. ಇದೇ ಅಲ್ಲದೆ ವೀರೇಂದ್ರ ಪಪ್ಪಿ ಅವರ ಸಹೋದರರಾಗಿರ್ತಕ್ಕಂಥವರ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಅವರಿಂದಲೂ ಕೂಡ ಅಪಾರ ಪ್ರಮಾಣದ ಒಂದು ಆಸ್ತಿಗಳನ್ನ ವಶಪಡಿಸಿಕೊಂಡಿದ್ದಾರೆ. ಜೊತೆಗೆ ವೀರೇಂದ್ರ ಪಪ್ಪಿ ಅವರ ಕೆಲವರು ಸಹೋದರರೇನಿದ್ದಾರೆ ಮತ್ತೆ ಸಂಬಂಧಿಕರೇನಿದ್ದಾರೆ ಅವರು ಕೂಡ ದುಬೈನಲ್ಲಿ ಇದ್ದುಕೊಂಡು ರಾಜ್ಯದಲ್ಲಿ ಕೆಲವೊಂದು ಕಂಪನಿಗಳನ್ನ ನಡೆಸ್ತಾ ಇರ್ತಕ್ಕಂಥ ವಿಚಾರನೂ ಕೂಡ ಈಗ ಇಡಿ ಅಧಿಕಾರಿಗಳಿಂದ ಬಹಿರಂಗ ಆಗಿರ್ತಕ್ಕಂಥದ್ದು. ಮತ್ತೊಂದೆಡೆ ಆರ್ ನಗರದ ಕಳೆದ ಒಂದು ಕಾಂಗ್ರೆಸ್ ಚುನಾವಣೆಯಲ್ಲಿ ಸೋತಂತ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ಏನಿದ್ದಾರೆ ಅವರ ಸಹೋದರನು ಕೂಡ ಇವರ ಒಂದು ವ್ಯವಹಾರದಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಕೂಡ ಇಡಿ ಅಧಿಕಾರಿಗಳ ಒಂದು ವರದಿಯಲ್ಲಿ ಸ್ಫೋಟಕ ವಿಚಾರ ಬಯಲಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ವೀರೇಂದ್ರ ಪಪ್ಪಿಯವರ ಒಂದು ಅಕ್ರಮ ಆಸ್ತಿ ವಿಚಾರವನ್ನ ಕೆದಕಿದಷ್ಟು ಕೂಡ ಬಹಳಷ್ಟು ಒಂದು ಆಳಕ್ಕೆ ಹೋಗ್ತಾ ಇದೆ. 2,000 ಕೋಟಿ ಅಂದ್ರೆ ಅಷ್ಟಿಷ್ಟಲ್ಲ, ಅತಿ ಕಡಿಮೆ ಅವಧಿಯಲ್ಲಿ ಈ ಪ್ರಮಾಣದ ಒಂದು ಹಣವನ್ನ ಅವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಈಗ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಅವರು ಏನೆಲ್ಲ ಒಂದು ಅಕ್ರಮವಾಗಿ ಆಸ್ತಿಯನ್ನು ಸಂಪಾದನೆ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಈಗ ಇಡಿ ಅಧಿಕಾರಿಗಳು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಕುಸುಮಾ.